ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಹಾರಿಕಾಗ್ ಹಾಗಾಯ್ತು ಅಂತನಾ? ಗಾಬರಿ ಆಗುವಂಥದ್ದು ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ. ನಾನು ಯೋಚನೆ ಮಾಡ್ತಿರೋದು ಅದನ್ನಲ್ಲ ಅದಕ್ಕೆ. ಹಾರಿಕಾ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅದು ಸಾಲದ ವಿಷಯ ಅಂತ ನಿನ್ನೆ ಅವರಮ್ಮ ಹೇಳಿದ್ರಲ್ಲ. ಸಾಲ ಅಲ್ಲ ಅದಕ್ಕೆ, ಅದನ್ನ ಬಿಟ್ಟು ಹಾರಿಕಾ ಬೇರೇನೋ ತಪ್ಪು ಮಾಡಿದಾಳೆ ಅಂತ ಅನಿಸ್ತಿದೆ. ಯಾಕಾಗ ಅನ್ಕೋತಿದ್ಯಾ? ಆಗಲೇ ಬಂದಿದ್ದ ಡಾಕ್ಟರ್ ನಮ್ಮನ್ನೆಲ್ಲ ಆಚೆ ಕಳಿಸಿ ಹಾರಿಕಾ ಜೊತೆ ಪ್ರೈವೇಟಾಗಿ ಮಾತಾಡಿದ್ರಲ್ಲ. ಆಗ ಹಾರಿಕಾ ಡಾಕ್ಟ್ರಿಗೆ ದುಡ್ಡು ಕೊಟ್ಲು. ಯಾಕೆ ಅಖಿಲ್? ಅದೇ ಅರ್ಥ ಆಗ್ತಿಲ್ಲ ಅದಕ್ಕೆ. ಅಷ್ಟೊಂದು ದುಡ್ಡನ್ನ ಡಾಕ್ಟರ್ ಕೊಡೋ ಅವಶ್ಯಕತೆ ಏನಿತ್ತು? ಅವಳು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗಲಿಂದ ಹಾರಿಕಾ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಡಿವೋರ್ಸ್ ಬೇಡ ಅಂದ್ಲು, ಇಲ್ಲೇ ಇರ್ತೀನಿ ಅಂದ್ಲು. ನಿನ್ನೆ ಅವ್ರ ಅಮ್ಮನ ಜೊತೆನೂ ಹಾರಿಕಾ ಬಿಹೇವಿಯರ್ ಸರಿಯಾಗಿರಲಿಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಹಾರಿಕಾ ಮೇಲೆ ನನಗೇನೋ ಅನುಮಾನ ಬರ್ತಿದೆ ಅದಕ್ಕೆ. ಅಂತ ಅನುಮಾನನ ಇಟ್ಕೋಬೇಡ ಅಖಿಲ್. ಪ್ರೆಗ್ನೆನ್ಸಿ ಬಂದರೆ ಡಿವೋರ್ಸ್ ಸಿಗೋದು ಕಷ್ಟ ಅಂತ ಹಾರಿಕಾ ಅನ್ಕೊಂಡಿರ್ತಾಳೆ. ಅದಕ್ಕೆ ಡಿವೋರ್ಸ್ ಬೇಡ ಅಂತ ಇಲ್ಲೇ ಉಳ್ಕೊಂಡಿರ್ತಾಳೆ. ಆ ವಿಷಯದಲ್ಲಿ ತಾಯಿ ಮಗಳಿಗೆ ಜಗಳ ಆಗಿರ್ಬೇಕು. ಇದನ್ನ ಸೀರಿಯಸ್ ಆಗಿ ತಗೋಬೇಡ. ಇದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ನನಗನ್ನಿಸ್ತಿದೆ ಅದಕ್ಕೆ. ಹಾರಿಕಾ ನನ್ನ ಚೀಟ್ ಮಾಡಿದ್ಲು ಅಂದರೆ ನಾನು ತಡ್ಕೊಳ್ಳಲ್ಲ. ಓಕೆ, ಹೇಗೋ ಆ ಅಗ್ರಿಮೆಂಟ್ ಆಗದೆ ಇರೋ ಥರ ನೋಡ್ತೀನಿ. ಈಗ ಆದಿತ್ಯನ ಬಗ್ಗೆ ಹೇಳಿದ್ರೆ ಅಖಿಲ್ ಡಿಸ್ಟರ್ಬ್ ಆಗ್ತಾನೆ. ಹಾರಿಕನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಖಿಲ್. ಕೋಪದಲ್ಲಿ ಮಾತಾಡಿ ಅವಳು ಆಗಾಗ ನಿನ್ನ ಮೇಲೆ ರೇಗಾಡ್ತಾಳೆ. ಆದ್ರೆ ನೀನಂದ್ರೆ ತುಂಬಾ ಇಷ್ಟ ಅವಳಿಗೆ. ನಿನ್ನ ಹೇಗೆ ಮೋಸ ಮಾಡ್ತಾಳೆ? ಟ್ರೀಟ್ಮೆಂಟ್ಗೋಸ್ಕರ ಡಾಕ್ಟರ್ಗೆ ದುಡ್ಡು ಕೊಟ್ಟಿರ್ತಾಳೆ. ಯಾಕೋ ಗೊತ್ತಿಲ್ಲ ಅದಕ್ಕೆ. ಒಂದೊಂದು ಸಲ ಹಾರಿಕಾ ನನ್ನ ಕೈ ಜಾರಿ ಹೋಗ್ತಿದ್ದಾಳೇನೋ ಅನ್ನಿಸ್ತಿದೆ. ನಾನು ಪ್ರೀತಿ ಮಾಡಿದ ಹಾರಿಕಾ ಈ ಹಾರಿಕಾ ಅಲ್ವೇನೋ ಅಂತ ಅನ್ನಿಸ್ತಿದೆ. ನೀನು ತುಂಬ ಯೋಚಿಸ್ತಿದ್ಯಾ ಅಖಿಲ್. ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿಮ್ಮಿಬ್ಬರ ಮಧ್ಯೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಬೇಬಿ ಹುಟ್ಟಿದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಜಾಸ್ತಿ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಹಾರಿಕಾ ಹತ್ರ ಹೋಗು. ನೀನು ಯಾವಾಗಲೂ ಅವಳ ಪಕ್ಕದಲ್ಲೇ ಇರಬೇಕು. ಹೋಗು ಅಖಿಲ್. ನನ್ನ ಹೊಟ್ಟೆಲಿರೋದು ಅಖಿಲ್ ಮಗು, ಈ ಮನೆ ರಕ್ತ. ಇಲ್ಲೇ ಇದ್ದು ಮಗುನ್ ಪಡಿತೀನಿ. ಇನ್ಯಾವತ್ತೂ ಡಿವೋರ್ಸ್ ಕೇಳಲ್ಲ. ಏನೋ ತಪ್ಪು ಮಾಡಿರೋ ಫೀಲಿಂಗ್ಸ್ ಅವಳಲ್ಲಿ ಕಾಣಿಸ್ತಾ ಇದೆ. ಹಾಗೇನಿಲ್ಲ ರೀ. ಹಾರಿಕಾ ಖುಷಿಯಾಗೇ ಇದ್ದಾಳೆ. ನನಗೆ ಡೌಟ್ ಇದೆ ರೀ. ಹೊಸ ಒಡವೆ ಬೇಕು ಅಂತ ವಸು ಮೇಡಮ್ ಅವರು ಹೇಳಿದ್ರಮ್ಮ. ಏನು ವಸು ಅಕ್ಕ, ಒಡವೆ ತಗೋತಿದ್ದೀನಿ ಅಂತ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ನಿನ್ ಕಾಲ್ ಹಿಡ್ಕೋತೀನಿ ಮಮ್ಮಿ, ನನ್ನ ಬದುಕಕ್ ಬಿಡು. ಹಾರಿಕಾ, ಅಖಿಲ್ ಡೌಟ್ ನಿಜನಾ? ಹಾರಿಕಾ ತಪ್ಪು ಮಾಡ್ತಿದ್ದಾಳ? ಡಾಕ್ಟರ್ಗೆ ದುಡ್ಡು ಯಾಕೆ ಕೊಟ್ಲು? ಇದ್ರ ಸತ್ಯಾಂಶ ಏನು ಅಂತ ಕಂಡುಹಿಡಿಬೇಕು. ನನ್ನ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ಡಾಕ್ಟರ್ ಕೊಟ್ಬಿಟ್ಟೆ. ಈ ಖರ್ಚಿಗೇನ್ ಮಾಡ್ಲಿ?
ಏನೇ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನಿನ್ ಹತ್ರ ದುಡ್ಡೇನಾದ್ರೂ ಇದೆಯಾ ಆಂಟಿ? ಬೇಡ್ಕೊಂಡ್ ತಿನ್ನೋರ್ ಹತ್ರ ಕಿತ್ಕೊಂಡ್ ತಿನ್ನೋದು ಅಂದ್ರೆ ಇದೆ. ನಾನೇನಾದ್ರೂ ಬ್ಯಾಂಕ್ ಏನೇ ದುಡ್ಡು ಇಟ್ಕೊಳ್ಳೋದಿಕ್ಕೆ? ಅಲ್ಪ ಸ್ವಲ್ಪ ಎಷ್ಟು ಎತ್ತಿಟ್ಟಿರ್ತೀರಲ್ವಾ? ಎತ್ತಿಟ್ಟಿದ್ದ ದುಡ್ಡನ್ನೆಲ್ಲ ನಾನು ರಾಜನ್ ಖರ್ಚು ಮಾಡಿದೀನಿ. ದುಡ್ಡನ್ನ ಎತ್ತಿಡಕ್ಕೆ ನಾನು ಲಾಕರ್ ಅಲ್ಲ ಕಣೆ. ನೀನು ಲಾಕರ್ ಅಲ್ಲ, ದುಡ್ಡು ಜೋಕ. ಪಾವನಿ, ವಸು, ಅಕ್ಕ ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಬನ್ನಿ, ಏನ್ ವಿಶೇಷಗಳು? ತುಂಬಾ ದಿನ ಆದ್ಮೇಲೆ ನಮ್ಮನೆಗ್ ಬಂದಿದ್ದೀರಾ. ನಾವು ಗೃಹ ಪ್ರವೇಶ ಮಾಡ್ತಿದ್ದೀವಿ ವಸು, ನೀವು ತಪ್ಪದೆ ಬರ್ಬೇಕು. ನೀನು ಕೂಡ ನಮ್ ಗೃಹ ಪ್ರವೇಶಕ್ಕೆ ಬರ್ಬೇಕಮ್ಮ. ಸರಿ ಆಂಟಿ. ವಸು ಅಕ್ಕ, ನನಗ್ ಸ್ವಲ್ಪ ದುಡ್ಡು ಬೇಕಿತ್ತು, ಪ್ಲೀಸ್ ಕೊಡ್ತೀಯಾ? ಆಯ್ತು ಹಾರಿಕಾ. ಸರಿ ಅನ್ನೋದಲ್ಲ, ತಪ್ಪದೆ ಕೊಡ್ಬೇಕು. ಇದೇನಿದು ಬಂದಿರೋರ್ ಮುಂದೆ ವಸುನ ದುಡ್ಡು ಕೇಳ್ತಿದ್ದಾಳಲ್ಲ? ಇದೇನಮ್ಮ ವಸು, ನಿನ್ ಓರ್ಗಿತ್ತಿ ಅಲ್ವಾ? ಏನೋ ಅತ್ತೆ ತರ ಕೇಳ್ದಂಗ್ ಕೇಳ್ತಿದೀಯಲ್ಲ. ನಂಗೆ ಓರ್ಗಿತ್ತಿ ಆಗ್ಲಿ ಅತ್ತೆ ಆಗ್ಲಿ ಎಲ್ಲ ವಸು ಅಕ್ಕನೇ. ಮನೆಯಲ್ಲಿ ಉಸ್ತುವಾರಿ ಪೂರ್ತಿ ಅಕ್ಕಂದೆ. ನನ್ನ ಹತ್ರನೂ ಹೇಳ್ದೆ ಇವಳೇನೋ ರಾಧ ಅಂತ ಮಾಡ್ತಿದ್ದಾಳೆ. ಇದ್ಯಾ ಖಾರಿಕಾ ಹಾಗೆ ಹೇಳ್ತಿದ್ಯಾ? ವಸು ನಿಂಗೆ ಓರ್ಗಿ ತಿನ್ನುವಲ್ಲ, ಅತ್ತೇನೂ ಅಲ್ಲ, ಅಕ್ಕನ್ ಸಮಾನ. ಅದು ಬರೀ ಮಾತಿಗಷ್ಟೇ, ನಡ್ತೇಲಲ್ಲ. ನಿನಗೆ ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಿಲ್ವಾ ಹಾರಿಕಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ ನಾನು? ಈ ಮನೆಯಲ್ಲಿ ನನಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ವಲ್ಲ, ನಿನಗ್ ಸಂಪಾದನೆ ಕೂಡ ಇಲ್ಲ. ಎರಡೂ ಕಲ್ಬಿದ್ದು ಹೋಗಿ ವೀಲ್ ಚೇರಲ್ಲಿದ್ಯಾ? ಹಾರಿಕಾ, ಯಾಕಕ್ಕ ಕೂಗಾಡ್ತಿದ್ಯಾ? ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನಾ? ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಹಾರಿಕಾ. ಇವಾಗ ಮಾತಾಡಿದ್ರೆ ಏನಾಯ್ತಕ್ಕ? ಭಾಸ್ಕರ್ ಭಾವ ಸಂಪಾದನೆ ಮಾಡ್ತಿರೋದ್ರಿಂದ ನಿನಗೆ, ಅಭಿಭಾವ ಸಂಪಾದನೆ ಮಾಡ್ತಿರೋದ್ರಿಂದ ವಸು ಅಕ್ಕಂಗೆ ಈ ಮನೇಲಿ ಅಧಿಕಾರ ಇದೆ. ನನ್ ಗಂಡ ಕೈಲಾಗದೆ ಇರೋನಾದ್ರಿಂದ ನಾನ್ ಕೂಡ ಬೇಡ್ಕೊಳ್ಳೋರ್ ಥರ ನಿಮ್ ಮುಂದೆ ಕೈ ಚಾಚಬೇಕಾಗಿದೆ. ಅಯ್ಯೋ ನಿನ್ ಮನಕಾಯೋಗ, ವಿಷಯನ್ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ತಿದ್ಯಾ? ಹಾರಿಕಾ ನಿಲ್ಸ್ತ್ಯಾ? ಯಾಕಕ್ಕ ನಿಲ್ಲಿಸ್ಬೇಕು? ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ನಾನು ಕೂಡ ಈ ಮನೆ ಸೊಸೆನೆ, ಮೇಲಾಗಿ ಬಸ್ರಿ ನಾನೀಗ. ಈ ವಂಶದ ಕುಡಿನ ಬೆಳೆಸ್ತಿದ್ದೀನಿ, ಆದ್ರೂ ಕೂಡ ನನಗೆ ಯಾವ ಬೆಲೆ ಗೌರವನೂ ಇಲ್ವೇ? ನನಗೇನ್ ಬೇಕಾದ್ರೂ ನಿಮ್ಮ ಹತ್ರ ಬಾಯ್ ಬಿಟ್ಟು ಕೇಳ್ಬೇಕು. ಅದೇ ನನ್ ಗಂಡ ಕಾಲಿಲ್ದೇ ಇರೋನು ಕೈಲಾಗದೆ ಇರೋನು ಅಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಹೀಗಿರ್ತಿತ್ತಾ? ಅವನಿಗೆ ಕಾಲಿಲ್ಲ, ನನಗಿದೆ. ಅಷ್ಟೇ ವ್ಯತ್ಯಾಸ ನಮ್ಮಿಬ್ರಿಗೂ. ನಾಯಿ ಪಾಡಾಗೋಗಿದೆ. ಹಾರಿಕಾ, ಯಾರ್ ಮುಂದೆ ಏನ್ ಮಾತಾಡ್ತಾ ಇದೀಯಾ? ಅದಲ್ಲ ಅತ್ತೆ. ಮುಚ್ಚು ಬಾಯ್. ನೀವ್ ಹೋಗ್ರಮ್ಮ. ಸರಿನಮ್ಮ. ಹೊರಗ್ನವ್ರ ಮುಂದೆ ಮನೆ ಮರ್ಯಾದೆ ಕಳಿತ್ಯಾ? ಬುದ್ಧಿ ಇದೆಯಾ ನಿನಗೆ? ಇವಳೇನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ಲು. ಹೊರಗ್ನವ್ರ ಮುಂದೆ ನಿನ್ ಗಂಡನ ಬೆಲೆ ಮರ್ಯಾದಿನ ಕಾಪಾಡೋದ್ ಬಿಟ್ಟು ಕಾಲಿಲ್ದಿರೋನು ಅಸಮರ್ಥ ಅಂತ ಅವಮಾನ ಆಗೋ ಹಾಗೆ ಮಾತಾಡ್ತಾ ಇದ್ಯಾ? ನೀನೇನಾದ್ರೂ ಪ್ರೆಗ್ನೆಂಟ್ ಆಗಿರ್ಲಿಲ್ಲ ಅಂದ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತಿದ್ದೆ. ನನಗ್ ದುಡ್ಡು ಬೇಕಿತ್ತು ಅಂತ ವಸು ಅಕ್ಕನ್ ಕೇಳ್ದೆ ಅತ್ತೆ. ಏನೇ ಬೇಕಾದ್ರೂ ನನ್ನೇ ಕೇಳು ಅಂತ ಹೇಳಿದ್ನಲ್ಲ. ಮನೆ ಕೆಲ್ಸದಲ್ಲಿ ವಸು ಪಾವನಿ ಬಿಸಿಯಾಗಿರ್ತಾರೆ ಅಂತ ನಿನ್ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹೇಳಿದ್ರಿ, ಆದ್ರೆ ಓದಿರೋಳು ಸ್ವಲ್ಪನಾದ್ರೂ ಸೆನ್ಸ್ ಇರ್ಬೇಕು. ಬಾಯ್ಗೇನ್ ಬರುತ್ತೋ ಅದನ್ನ ಮಾತಾಡೋದಾ?
ಹೋಗ್ಲಿ ಬಿಡು ಅದಕ್ಕೆ ಚಿಕ್ಕ ಹುಡುಗಿ ಗೊತ್ತಿಲ್ದೆ ಏನೋ ಮಾತಾಡ್ಬಿಟ್ಲು. ತಾಯಿ ಆಗ್ತಿದ್ದಾಳೆ, ಇನ್ನು ಏನ್ ಚಿಕ್ಕ ಹುಡುಗಿ? ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದು ಬೇಡ್ವಾ? ಅಖಿಲ್ಗೆ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀನಲ್ವಾ? ವಿಚ್ಛೇದನ ಅಂತ ಒತ್ತಡ ಹಾಕಿ ಅವನಿನ್ನು ಹುಷಾರಾಗದೇ ಇರೋದಕ್ಕೆ ಕಾರಣ ನೀನು. ಹೆಂಡತಿಯಾಗಿ ಅವನಿಗೆ ಸೇವೆ ಮಾಡೋದ್ ಬಿಟ್ಟು ಆರೋಪ ಮಾಡ್ತಿದ್ಯಾ? ಈ ಆಸ್ತಿ 3 ಅಣ್ಣ ತಮ್ಮಂದ್ರದ್ದು. ಅಭಿ, ಭಾಸ್ಕರ್ ಬಿಸ್ನೆಸ್ ನೋಡ್ಕೋತಾರೆ. ಅಖಿಲ್ ನೋಡ್ಕೊಳ್ದೇ ಇದ್ರು ಆಸ್ತಿಲಿ ಅಖಿಲ್ಗೂ ಕೂಡ ಪಾಲಿದ್ದೇ ಇರುತ್ತೆ. ಅಖಿಲೇನ್ ಅನಾಥ ಅಲ್ಲ, ಕೋಟ್ಯಾಧೀಶ್ವರ. ಇನ್ನೊಂದ್ಸಲ ಹೀಗೇನಾದ್ರೂ ನಾಲ್ಗೆ ಹರಿಬಿಟ್ಟಿಯೋ ಮರ್ಯಾದೆ ಇರಲ್ಲ ಹಾರಿಕಾ. ಗಂಡನ್ಗೆ ಗೌರವ ಕೊಡೋದನ್ನ ಕಲ್ತ್ಕೋ. ಅದಕ್ಕೆ ಅವಳಿಗೆ ಅರ್ಥ ಆಗೋ ಥರ ಹೇಳು. ಹಾರಿಕಾ ಮಾತನ್ನ ತಲೆಗೆ ಹಾಕೋಬೇಡ ಅಖಿಲ್. ಅವಳು ಯೋಚನೆ ಮಾಡದೆ ಮಾತಾಡ್ತಿದ್ದಾಳೆ. ನನಗೆ ಅಭ್ಯಾಸ ಆಗೋಗಿದೆ ಅದಕ್ಕೆ. ನಾನೇನು ಬೇಜಾರು ಮಾಡ್ಕೋತಿಲ್ಲ. ನನ್ನ ಮೇಲೆ ನನಗೆ ಬೇಸರ ಆಗ್ತಿದೆ. ಹಾಗೆ ನೊಂದ್ಕೋಬೇಡ ಅಖಿಲ್. ನಿನಗೆ ಸದ್ಯದಲ್ಲೇ ಕಾಲ್ ಬರುತ್ತೆ, ನೀನ್ ನಡೀತ್ಯಾ? ನನಗೆ ಕಾಲ್ ಬರದೇ ಇದ್ರೂ ಪರವಾಗಿಲ್ಲ ಅದಕ್ಕೆ. ಆದರೆ ಹಾರಿಕಂಗೆ ಬುದ್ಧಿ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ನೋಡಿದ್ಯಾ ಆಂಟಿ, ಅತ್ತೆ ನಮ್ ಪಾರ್ಟಿ ಅನ್ಕೊಂಡಿದ್ವಿ. ಆದ್ರೆ ಎಷ್ಟ್ ಹೇಳಿದ್ರು ಅತ್ತೆ ವಸು ಅಕ್ಕನ ವಹಿಸ್ಕೊಂಡ್ ಬಂದು ನನಗ್ ಬೈದ್ರು. ನಾವಿನ್ನೂ ಅತ್ತೆ ಹತ್ರ ಹೋಗಿ ಚಾಡಿ ಹೇಳುದು ವೇಸ್ಟ್ ಆಂಟಿ. ಅಯ್ಯೋ ದೊಡ್ಡ ಮುಂಡೆದೆ, ನಿಮ್ ಅತ್ತೆನ್ ಬಿಟ್ಟು ಹಾಕಿ ಈ ಮನೇಲಿ ನಾವೇನು ಮಾಡಕ್ಕಾಗಲ್ಲ ಕಣೆ. ಅಲ್ವೇ, ವಸು ತಪ್ಪನ್ನೆಲ್ಲ ಎತ್ತಿ ತೋರ್ಸಿದ್ರೆ ನಿಮ್ ಅತ್ತೆ ವಸುನ ಬೈತಾರೆ ಹೊರತು ಅಭಿ ಬಗ್ಗೆನೋ ಅಖಿಲ್ ಭಾಸ್ಕರ್ ಬಗ್ಗೆನೋ ಏನಾದ್ರೂ ಮಾತಾಡಿದ್ರೆ ಅವರು ನಿನ್ನೆ ಬೈಯೋದು. ಇಷ್ಟು ಸಣ್ಣ ಲಾಜಿಕ್ ಹೇಗೆ ಮಿಸ್ ಮಾಡ್ದೆ? ವಸು ಅಕ್ಕನ್ನು ಸೇರಿಸಿ ಎಲ್ರಿಗೂ ಬೈತಾರೇನೋ ಅನ್ಕೊಂಡೆ. ವಾಪಸ್ ನನಗೆ ಬೈತಾರೆ ಅಂತ ನನಗೇನ್ ಗೊತ್ತು? ಏನಾದ್ರೂ ಅನ್ನಕ್ ಮುಂಚೆ ಯೋಚನೆ ಮಾಡ್ಬೇಕೆ? ಇಲ್ಲ ನನ್ನಂತೋಳ ಹತ್ರ ಸಲಹೆ ಕೇಳ್ಬೇಕು. ಎರಡೂ ಇಲ್ಲ ಅಂತ ನೀನ್ ಸ್ವಂತವಾಗಿ ಏನೇ ಮಾಡಿದ್ರು ಹಿಂಗೆ ತಿರುಗ್ಸ್ ಹೊಡಿಯತ್ತೆ. ಛೇ, ನನ್ ಮೂಡೆಲ್ಲ ಅಪ್ಸೆಟ್ ಆಗೋಯ್ತು ಆಂಟಿ. ಯಾಕೆ? ನಮ್ಮಮ್ಮ ವಸೋತಿಗೇನ ಬೈದ್ರು ಅಂತನಾ? ಬುದ್ಧಿ ಇಷ್ಟೇನಾ? ಇನ್ನೂ ಬದಲಾಗಲ್ವಾ? ನೀನೇನ್ ಬೇಕು ಅಂತೀಯೋ ಅದನ್ನ ಅಣ್ಣ ಅತ್ತಿಗೆ ಮಾಡ್ತಿದಾರಲ್ವಾ? ಇನ್ನೂ ನನಗೆ ದುಡ್ಡು ಯಾಕೆ? ನನ್ ಖರ್ಚು ನನಗಿರುತ್ತಲ್ವಾ? ಏನೇ ಆ ಖರ್ಚು? ಆ ಡಾಕ್ಟರ್ಗೆ ದಾನ ಧರ್ಮ ಮಾಡ್ದಕ್ಕ? ಹಾ, ಯಾವ ಡಾಕ್ಟ್ರು? ಅವಳನ್ನೇ ಕೇಳೋ. ಅಷ್ಟಕ್ಕೂ ಆ ಡಾಕ್ಟರ್ಗೆ ಯಾಕೆ ದುಡ್ಡು ಕೊಟ್ಟೆ? ಯಾರಿಗೆ ದುಡ್ಡು ಕೊಟ್ಟಿಯೇ? ಕೇಳ್ತಿರೋದು ನಿನ್ನೆ, ಉತ್ತರ ಕೊಡು. ಯಾವ ದುಡ್ಡು ಅಖಿಲ್? ನಾನೆಲ್ಲ ನೋಡಿದ್ದೀನಿ. ಮರ್ಯಾದೆಯಿಂದ ನಿಜ ಹೇಳು. ಏನ್ ನಡೀತು ಅಂತ ಹೇಳೇ? ಯಾವ ತಪ್ಪನ ಮುಚ್ಚಿಡದಕ್ಕ ದುಡ್ಡು ಕೊಟ್ಟೆ? ಯಾವ್ದನ್ನ ಮ್ಯಾನೇಜ್ ಮಾಡ್ತಿದ್ಯಾ? ತಪ್ಪೇನು ಮ್ಯಾನೇಜ್ ಮಾಡೋದೇನು ಅಖಿಲ್? ಏನೋ ಅರ್ಜೆಂಟ್ ಇದೆ, ಸಾಲದ ರೂಪದಲ್ಲಿ ದುಡ್ಡು ಕೊಡಿ ಅಂತ ಡಾಕ್ಟರ್ ಕೇಳಿದ್ರು. ಡಾಕ್ಟರ್ಗೆ ಯಾರಾದ್ರೂ ಫೀಸ್ ಕೊಡ್ತಾರೆ ಹೊರತು ಸಾಲ ಕೊಡ್ತಾರಾ? ಡಾಕ್ಟರ್ಗೆ ಅವಶ್ಯಕತೆ ಇರಲ್ವಾ ಅಖಿಲ್? ಅವ್ರೇನ್ ಮನುಷ್ಯರಲ್ವಾ? ನೀನ್ ಸಾಲ ಕೊಡೋಷ್ಟು ಹತ್ರದವರ ಡಾಕ್ಟ್ರು? ಅಂದ್ರೆ ನನ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಬಂದಿದ್ರಲ್ವಾ, ಇನ್ ಮುಂದೆ ರೆಗ್ಯುಲರ್ ಆಗಿ ಅವ್ರ ಹತ್ರನೇ ಚೆಕಪ್ ಮಾಡಿಸ್ಕೋಬೇಕು. ಬಾಯ್ ಬಿಟ್ಟು ಫೀಸ್ ಕೇಳದೆ ಸಾಲ ಕೇಳಿದ್ರು. ಅವರು ನಮಗ್ ಬೇಕಾಗ್ತಾರಲ್ವಾ ಅಂತ ನಾನು ಸಾಲ ಕೊಟ್ಟೆ. ನೀನೇನ ತಪ್ಪು ಮಾಡ್ತಿದ್ಯಾ ಅಂತ ಅನಿಸ್ತಿದೆ ನನಗೆ. ನಾನೇನ್ ತಪ್ಪು ಮಾಡ್ತಿದ್ದೀನಿ ಅಖಿಲ್? ಅದು ಯಾವತ್ತೋ ಒಂದಿನ ಗೊತ್ತಾಗತ್ತೆ, ಅವಾಗ ನೋಡ್ಕೋತೀನಿ ನಿನ್ನ. ಇನ್ನೊಂದ್ಸಲ ನಮ್ಮ ಅಮ್ಮನ ಹತ್ರ ಹೊಸೊತ್ತಿಗೆನ ಬೈಸಕ್ಕೇನಾದ್ರೂ ನೋಡ್ದ್ಯೋ ನಿನಗಿದೆ. ಡಾಕ್ಟರ್ಗೆ ಯಾಕೆ ಸಾಲ ಕೊಟ್ಟೆ?
ಅವನಿಗೆ ಹೇಳಿದ್ದನ್ನ ಕೇಳಿಸ್ಕೊಂಡಿಲ್ವಾ? ನನಗೇನೋ ಡೌಟು ಕಣೆ. ನನ್ನ ಮೇಲೆ ಅನುಮಾನನಾ? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ ಅನ್ನೋ ಹಾಗೆ ನಿನ್ನ ಬಗ್ಗೆ ನನಗ್ ಗೊತ್ತಿಲ್ವಾ? ಮರ್ಯಾದೆಯಾಗಿ ನಿಜ ಹೇಳು. ನನಗ್ ಗೊತ್ತಿಲ್ದೆ ನೀನೇನೋ ಮಾಡ್ತಿದ್ಯಾ. ನಿನ್ನ ಮೇಲೆ ಆಣೆ ಆಂಟಿ, ನಾನು ಏನು ಮಾಡಿಲ್ಲ. ನಿನ್ನ ಆಣೆನೆಲ್ಲ ನನ್ನ ಮೇಲೆ ಇಡಕ್ ಬರ್ಬೇಡ. ನನಗ್ ಗೊತ್ತಿಲ್ದೆ ನೀನ್ ಏನೇ ಮಾಡಿದ್ರು ಫೇಲ್ ಆಗ್ಬಿಡ್ತೀಯ. ಆ ವಿಷಯ ನಿನಗೂ ಗೊತ್ತು, ಅದಕ್ಕೆ ಕೇಳ್ತಿದ್ದೀನಿ. ನಿಜವಾಗ್ಲೂ ನಾನು ಯಾವ ಪ್ಲಾನು ಮಾಡಿಲ್ಲ ಆಂಟಿ. ನೀನು ಸಾಲ ತಗೊಳ್ಳೋ ಅಂಥವಳು, ಸಾಲ ಕೊಡೋ ಅಂಥವಳಲ್ಲ ಕಣೆ. ಹಿಂದೂ ಮುಂದೂ ನೋಡ್ದೆ ಡಾಕ್ಟರ್ಗೆ ದುಡ್ಡು ಕೊಟ್ಟಿದ್ಯಾ ಅಂತಂದ್ರೆ ನನ್ಗ್ಯಾಕೋ ನಂಬಕ್ಕಾಗ್ತಿಲ್ವಲ್ಲ. ನೀನ್ ನಂಬಿದ್ರು ನಮ್ದೇ ಇದ್ರು ನಾನು ಹೇಳಿದ್ ನಿಜ. ಚೆಕಪ್ಗೋಸ್ಕರ ಅವ್ರ ಹತ್ರ ಹೋಗೋ ಅವಶ್ಯಕತೆ ನನಗಿದೆ, ಅದಕ್ಕೆ ದುಡ್ಡು ಕೊಟ್ಟೆ. ಇನ್ನು ನೀನೇನು ಯೋಚನೆ ಮಾಡ್ಬೇಡ, ನನ್ನೂ ಕೇಳ್ಬೇಡ. ಇವಳು ನನ್ನ ಹತ್ರನೂ ಏನೋ ಮುಚ್ಚಿಡ್ತಿದ್ದಾಳೆ. ನಾನು ಡಾಕ್ಟರ್ಗೆ ದುಡ್ಡು ಕೊಡೋದನ್ನ ಅಖಿಲ್ ನೋಡಿದ್ದಕ್ಕೆ ಸರಿ ಹೋಯ್ತು. ಅದೇ ಅಭಿಭಾವ ವಸು ಅಕ್ಕನೂ ನೋಡಿದಿದ್ರೆ ಅತ್ತೆ ಏನ್ ಮಾಡ್ತಿದ್ರು? ಏನ್ರಿ, ಆಫೀಸಿಂದ ಬರೋದಕ್ಕೆ ಇಷ್ಟೊಂದು ಲೇಟ್ ಆಯ್ತು? ಬರಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದ್ದಕ್ಕೆ ಮಾತಾಡ್ಕೊಂಬಂದೆ ಹೊಸವ್ರೆ. ಸರಿ, ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋಣ. ಇನ್ನೊಂದು ವಿಷಯ ಹೇಳಬೇಕಮ್ಮ. ನಾವು ಮನೆಗೆ ಬರಬೇಕಾದ್ರೆ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ದಮಯಂತಿ. ದಮಯಂತಿ ಬರ್ತಿದ್ದಾಳ? ದಮಯಂತಿನಾ? ಚಿಕ್ಕಮ್ಮನ ಮಗಳು ಕಣಮ್ಮ. ಯಾಕಂಟಿ ಹಾಗೆ ಶಾಕ್ ಆಗ್ತಿದ್ಯಾ? ಇಷ್ಟು ವರ್ಷ ಆದ್ಮೇಲೆ ಅವಳಿಗೆ ನಮ್ ನೆನ್ಪಾಯ್ತಾ? ಫೋನ್ ಮಾಡಿ ಅವಳು ಕಷ್ಟ ಹೇಳ್ಕೊಂಡ್ಲಮ್ಮ. ಪಾಪ ಅವಳ ಗಂಡ ಅವಳನ್ನು ಬಿಟ್ಟು ಹೋಗಿದ್ದಾನಂತೆ. ಮಕ್ಕಳನ್ನು ಓದಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ಲು. ಯಾಕಂಟಿ ಅಷ್ಟೇ ಟೆನ್ಷನ್ ಮಾಡ್ಕೋತಿದ್ಯಾ? ಕಷ್ಟದಲ್ಲಿರ್ಬೇಕಾದ್ರೆ ನಾವು ನೆನಪಾಗ್ತೀವಾ? ಇಷ್ಟು ವರ್ಷದಲ್ಲಿ ಒಂದು ಸಲನೂ ಅವಳು ನಮಗೆ ಫೋನೇ ಮಾಡಲಿಲ್ಲ. ಹೋಗ್ಲಿ ಬಿಡಮ್ಮ, ಹೆಣ್ಣು ಹುಡುಗಿ ಕಷ್ಟದಲ್ಲಿದ್ದಾಳೆ. ನಾವಲ್ದೆ ಇನ್ಯಾರು ಸಹಾಯ ಮಾಡ್ತಾರೆ? ದುಡ್ಡು ಬೇಕು ಅಂತ ಏನಾದರೂ ಕೇಳಿದ್ಲ ಅಣ್ಣ? ಇಲ್ಲ, ಅವಳ ಮಗನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾಳಂತೆ. ನಾನು ಆಯ್ತು ಬಾ ಅಂತ ಹೇಳಿದೆ. ಆಂಟಿ ಯಾಕಂಟಿ ಹಾಗೆ ನಡಕ್ತಿದ್ಯಾ? ಚಳಿ ಜ್ವರ ಏನಾದ್ರು ಬಂತ? ದಮಯಂತಿ ಬರ್ತಿದ್ದಾಳೆ ಕಣೆ. ದಮಯಂತಿನ ನಮ್ಮ ಜೊತೆ ಇಟ್ಕೊಂಡು ಅವಳ ಮಗ ಕಿಟ್ಟುನ ಓದಿಸ್ತೀನಿ ಅಂತ ಅಭಿ ಮಾತು ಕೊಟ್ಟಿದ್ದಾನೆ. ನಿಮ್ಮ ಹತ್ರ ಹೇಳ್ದೇನೆ ಅವಳಿಗೆ ಮಾತು ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ ಅಮ್ಮ. ಯಾರೇ ಕಷ್ಟದಲ್ಲಿದ್ರು ಸಹಾಯ ಮಾಡೋದಕ್ಕೆ ನೀನು ಮುಂದೆ ಇರ್ತೀಯ ಅಲ್ವಾ? ಹೋಗ್ಲಿ ಬಿಡು, ಗಂಡ ಬಿಟ್ಟಿದ್ದಾನೆ ಅಂದಮೇಲೆ ಅವಳಾದ್ರೂ ಏನು ಮಾಡ್ತಾಳೆ? ಹೊಸವ್ರೆ, ನಿಮಗೆ ದಮಯಂತಿ ಬಗ್ಗೆ ಗೊತ್ತಿಲ್ಲ ಅಲ್ಲ? ಅವಳು ನಮ್ಮ ಚಿಕ್ಕಮ್ಮನ ಮಗಳು, ನಿಮಗೆ ಅತ್ತಿಗೆ ಆಗ್ತಾಳೆ. ನಮ್ಮ ಊರು ಅಣ್ತಮ್ಮಂದ್ರ ಮಧ್ಯ ಒಬ್ಳು ಹೆಣ್ಮಗಳಮ್ಮ. ಪಾಪ ಕಷ್ಟದಲ್ಲಿದ್ದಾಳೆ. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನಮಗ್ ಕಷ್ಟ ಶುರುವಾಗುತ್ತೆ ಕಣೆ. ಅಂದ್ರೆ ಅವಳು ನಮ್ಗಿಂತಲೂ ಬೇಡ ಆಂಟಿ? ನಮ್ಮನ್ನು ಮೀರಿದವಳು. ನಿಮ್ಮೋಡ ಹುಟ್ಟಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಸಂಸ್ಕಾರ ರೀ. ಕಷ್ಟ ಬಂದಾಗ ತಪ್ಪದೆ ಸಹಾಯ ಮಾಡಲೇಬೇಕು. ಅದಕ್ಕೆ ದಮಯಂತಿಗೆ ಮಾತು ಕೊಟ್ಟಿದ್ದೀನಿ. ಅವಳು ಇಲ್ಲಿರೋಷ್ಟು ದಿನನೂ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ವಿಷಯನ ನನಗೆ ಬಿಟ್ಬಿಡಿ. ಅವ್ರ ಮಗುನು ನಮ್ಮ ಮಕ್ಳ ಥರ ನಾವು ನೋಡ್ಕೊಳ್ಳೋಣ. ಅಕ್ಕ ಯಾವಾಗ ಬರ್ತಿದ್ದಾಳೆ ಅಣ್ಣ? ನಾಳೆ ಬೆಳಗ್ಗೆನೆ ಬರ್ತಾಳೆ. ಕಿಟ್ಟುನು ಕರ್ಕೊಂಡು ಬರ್ತಿದ್ದಾಳಂತೆ. ಅಂದ್ರೆ ನಾವು ಸಂತೋಷವಾಗಿರೋದು ಇವತ್ತೇ ಕೊನೆ ಅಂತ ಆಯ್ತು. ಅಷ್ಟಕ್ಕೂ ಅವಳ ಹೆಸರು ಕೇಳಿದ ತಕ್ಷಣ ಯಾಕೆ ಹಾಗೆ ಶಾಕ್ ಆದೆ?
ಅವಳಂದ್ರೆ ಯಾಕಷ್ಟು ಭಯ ಪಡ್ತಿದ್ಯಾ? ಅವಳು ಮನುಷ್ಯಳಲ್ಲ ಕಣೆ, ಹೆಣ್ಣು ಜನ್ಮ ಎತ್ತಿರೋ ಅದೊಂಥರ ವಿಚಿತ್ರ ಜೀವಿ. ನನ್ನಂತೋಳೆ ಅವಳಿಗೆ ಭಯ ಪಡ್ತಿದ್ದೀನಿ ಅಂತಂದ್ರೆ ಅವಳು ಇನ್ನೆಂತೋಳು ಅಂತ ಊಹೆ ಮಾಡ್ಕೋ. ಅವಳಿಂದ ನಮಗೇನಾದ್ರೂ ಪ್ರಾಬ್ಲಮ್ ಬರುತ್ತಾ ಆಂಟಿ? ಪ್ರಾಬ್ಲಮ್ಗೆ ಇನ್ನೊಂದು ಹೆಸರಿದೆ ಅಂತಂದ್ರೆ ಅದು ದಮಯಂತಿನೇ ಕಣೆ. ಪ್ರಾಬ್ಲಮ್ ಇಲ್ದೇ ಇರೋ ಕಡೆ ಕೂಡ ಪ್ರಳಯ ಹುಟ್ಟಿಸ್ತಾಳ ಅವಳು. ಈ ಮೂವರು ಅಣ್ಣ ತಮ್ಮಂದ್ರು ಒಂದ್ ತೂಕ ಆದ್ರೆ ಅವಳೊಬ್ಳೆ ಒಂದ್ ತೂಕ. ಅಂದ್ರೆ ಅಷ್ಟೊಂದು ಅಪಾಯನ ಆಂಟಿ?